ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಾನು ಪೋರ್ಕ್ ಕರಿ ಮಾಡಿ ತೋರಿಸ್ತಾ ಇದ್ದೇನೆ. 1 kg ನಾನು ತಗೊಂಡಿದ್ದೇನೆ ಇದರಲ್ಲಿ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿ ತರ್ತೇನೆ. ವಾಶ್ ಮಾಡಿ ಆಯಿತು ಇದನ್ನು. ಈಗ ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದನ್ನೀಗ ಸೈಡಲ್ಲಿ ಇಟ್ಟು ಬಿಡುವ. ಇನ್ನು ಇದಕ್ಕೆ ಎಂತೆಲ್ಲ ಮಸಾಲೆ ಬೇಕು ಅಂತ ಹೇಳ್ತೇನೆ. 1 ಸ್ಪೂನ್ ಜೀರಾ, ಒಂದು 10 ಮೆಂತ್ಯ, ಸ್ವಲ್ಪ ಪೆಪ್ಪರ್ ತಗೊಳ್ತಿದ್ದೇನೆ, ಸ್ವಲ್ಪ ಹುಣಸೆ ಹಣ್ಣು, ಜಾಸ್ತಿ ಹಾಕಲಿಕ್ಕಿಲ್ಲ. ಇನ್ನು 2 ಮುಷ್ಟಿಯಷ್ಟು ಕೊತ್ತಂಬರಿ, ಎರಡು ತುಂಡು ಚಕ್ಕೆ ತಗೊಂಡಿದ್ದೇನೆ. ಇದರಲ್ಲಿ ಉಂಟಲ್ವಾ 15ರಿಂದ 20 ಕೆಂಪು ಮೆಣಸುಂಟು, ಹಾಗೆಯೇ 5 ಕುಂಟ ಮೆಣಸು. ಈಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಲಿಕ್ಕೆ ಉಂಟು. ಮೊದಲಿಗೆ ನಾನು ಮೆಣಸು ರೋಸ್ಟ್ ಮಾಡ್ತೇನೆ. ಮೆಣಸನ್ನು ಕ್ರಿಸ್ಪಿ ಆಗುವಷ್ಟು ರೋಸ್ಟ್ ಮಾಡಬೇಕು. ಈಗ ಕೊತ್ತಂಬರಿ ಹಾಕುವ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡುವ. ಕೊತ್ತಂಬರಿ ಮೆಣಸು ಎಲ್ಲ ಫ್ರೈ ಆಯಿತು. ಇನ್ನು ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಆಯಿತು. ಇದನ್ನು ತುಂಬ ಹೊತ್ತು ಫ್ರೈ ಮಾಡಬೇಕಂತ ಇಲ್ಲ, ಯಾಕೆಂದರೆ ತವ ಕೂಡ ತುಂಬ ಬಿಸಿಯಾಗಿ ಉಂಟು. ಇನ್ನು ಸ್ಟವ್ ಆಫ್ ಮಾಡಿ ನಾನು ಸೈಡಿಗೆ ಇಡ್ತಾ ಇದ್ದೇನೆ. ಇದರ ಬಿಸಿಯಲ್ಲೇ ಅದು ಫ್ರೈ ಆಗ್ತದೆ. ಇದಕ್ಕೆ 3 ದೊಡ್ಡ ನೀರುಳ್ಳಿ, 2 ಬೆಳ್ಳುಳ್ಳಿ, 3 ಕಾಯಿ ಮೆಣಸು, ಸ್ವಲ್ಪ ಶುಂಠಿ, ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ತಂದಿದ್ದೇನೆ. ಇನ್ನು ರೋಸ್ಟ್ ಮಾಡಿಟ್ಟಂತಹ ಇಂಗ್ರೀಡಿಯೆಂಟ್ಸ್ ಉಂಟಲ್ವಾ, ಅದನ್ನು ಪೌಡರ್ ಮಾಡಿ ತರಬೇಕು. ಈಗ ನಾನು ಪೌಡರ್ ಮಾಡಿ ಕೂಡ ತಂದಾಯಿತು. ಈಗ ಒಂದು ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಅರಶಿನ, ಇನ್ನು ಕಟ್ ಮಾಡಿದ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸು ಹಾಕಬೇಕು. ಈರುಳ್ಳಿಯನ್ನು ಈಗ ಹಾಕ್ತಾ ಇಲ್ಲ, ಅದು ಮತ್ತೆ ಹಾಕಲಿಕ್ಕೆ. ಇನ್ನು ವಾಶ್ ಮಾಡಿಟ್ಟಂತಹ ಪೋರ್ಕ್ ಮೀಟನ್ನು ಹಾಕಬೇಕು. ಸ್ವಲ್ಪ ಉಪ್ಪು ಈಗ ಹಾಕ್ತಾ ಇದ್ದೇನೆ ನಾನು. ಒಮ್ಮೆ ಇದನ್ನು ಮಿಕ್ಸ್ ಮಾಡುವ. ಹಾಗೆ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೇನೆ ಇದಕ್ಕೆ. ಇನ್ನು ಸ್ಟವ್ ಆನ್ ಮಾಡಿ ಇದನ್ನು ಬೇಯಲಿಕ್ಕಿಟ್ರೆ ಆಯಿತು. ಈಗ 15 ಮಿನಿಟ್ಸ್ ಆಗಿದೆ. ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ. ಇನ್ನು ಆಗ ತೆಗೆದಿಟ್ಟಂತಹ ನೀರುಳ್ಳಿಯನ್ನು ಹಾಕಿದರೆ ಆಯಿತು. ಇದನ್ನು ಸೊಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಒಂದು ಟೋಟಲ್ ಆಗಿ ಒಂದು 20 ಮಿನಿಟ್ಸ್ ಆಗಿದೆ. ಇನ್ನು ಪೌಡರ್ ಮಾಡಿಟ್ಟ ಮಸಾಲೆಯನ್ನು ಹಾಕುವ. ಒಮ್ಮೆ ಮಿಕ್ಸ್ ಮಾಡುವ ಇದನ್ನು. ಹುಣಸೆ ಹಣ್ಣಿನ ರಸ ಕೂಡ ಹಾಕಿದ್ದೇನೆ ಆಯ್ತಾ. ಆಗ ಅರ್ಧ ಗ್ಲಾಸ್ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು 10 ಮಿನಿಟ್ಸ್ ಬೇಯಲಿಕ್ಕೆ ಬಿಡುವ. ಫುಲ್ ಡ್ರೈ ಆಗಬೇಕು. ಆಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಅದು ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗೆ ಈಗ ಹಾಕ್ತಾ ಇದ್ದೇನೆ. ಇದಕ್ಕೆ ಉಂಟಲ್ಲ ಉಪ್ಪು ಮತ್ತು ಹುಳಿ ಅಂಶ ಬೇಗ ಜಾಸ್ತಿ ಆಗೋದು. ಈಗ 10 ಮಿನಿಟ್ಸ್ ಕೂಡ ಆಯಿತು, ಹಾಗೆ ಡ್ರೈ ಕೂಡ ಆಗಿದೆ. ತುಂಬ ಖಾರವಾಗಿ ನಾನು ಮಾಡಿದ್ದೇನೆ. ಇದು ಖಾರ ಎಲ್ಲ ಇದ್ದರೆ ಮಾತ್ರ ಇದು ತಿನ್ನಲಿಕ್ಕೆ ಸಹ ಒಳ್ಳೆ ಆಗೋದು. ಓಕೆ, ಇದು ರೆಡಿಯಾಗಿದೆ. ಇನ್ನು ನಾನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ತಿದ್ದೇನೆ. ನೀವು ಸಹ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.